ಹಾಯ್ ಗೆಳೆಯರೇ. ನಮ್ಮ ಮನೆ ಡ್ರೈವರ್ಗೆ ನಾನು ನಗುತ್ತಾ, ನಿನಗೆ ಈ ಒಂದೇ ಗಾಡಿ ಓಡಿಸಲು ಬರುತ್ತಾ? ಬೇರೆ ಗಾಡಿ ಕೊಟ್ಟರೂ ಓಡಿಸುತ್ತೀಯ ಎಂದು ಕೇಳಿದೆ. ಅದಕ್ಕೂ ನಿಮ್ಮ ಯಾವುದೇ ಗಾಡಿ ಕೊಟ್ಟರೂ ನಾನು ಓಡಿಸಬಹುದೇ ಎಂದು ಹೇಳಿದ. ಈ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ನಾನು ಮೀನಾ. ನನ್ನ ಪಾಲಕರಿಗೆ ನಾನು ಎರಡನೇ ಮಗಳು. ನನ್ನ ಅಕ್ಕನೇ ಅವರ ಮೊದಲ ಮಗಳು. ನಮಗೆ ಅಣ್ಣ ತಮ್ಮ ಇಲ್ಲ. ಚಿಕ್ಕಂದಿನಿಂದಲೇ ನಾವಿಬ್ಬರೂ ಚೆನ್ನಾಗಿ ಸ್ನೇಹಿತರಂತೆ ಬೆಳೆದಿದ್ದೆವು. ನನ್ನ ತಂದೆ ಸ್ಥಳೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಇದ್ದರು. ನಮಗೆ ಹಿರಿಯರು ಬಿಟ್ಟು ಹೋದ ಮನೆ ಇದ್ದುದರಿಂದ ಮನೆ ಬಾಡಿಗೆ ಅಥವಾ ಇತರ ಭಾರದ ಬಗ್ಗೆ ಕಾಳಜಿ ಇರಲಿಲ್ಲ. ಅಕ್ಕನಿಗೆ ಈಗಾಗಲೇ ಮದುವೆಯಾಗಿದ್ದು 2 ವರ್ಷವಾಗಿತ್ತು. ನನ್ನ ಅಕ್ಕನ ಯಜಮಾನರನ್ನು ನೋಡಿ ನನಗೆ ಕೆಲವೊಮ್ಮೆ ಬೇಜಾರು ಆಗುತ್ತಿತ್ತು. ಜೀವನದಲ್ಲಿ ನನ್ನ ಕಷ್ಟ ಸಂತೋಷ ಹಂಚಿಕೊಳ್ಳುವ ಗೆಳೆಯನೊಬ್ಬ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ ಎಂಬ ಕನಸು ಒತ್ತಿಕೊಳ್ಳುತ್ತಿತ್ತು. ಆದರೆ ನಾನು ಎಂದಿಗೂ ಹಾದಿ ತಪ್ಪಲಿಲ್ಲ. ಯಾರ ಜೊತೆಗೂ ಸುತ್ತಾಟ, ಪ್ರವಾಸ, ಹೋಟೆಲ್ ಎಲ್ಲ ದೂರ. ಕೆಲವೊಮ್ಮೆ ಅಕ್ಕ ತನ್ನ ಯಜಮಾನರ ಜೊತೆ ಮನೆಗೆ ಬಂದಾಗ, ನಿನ್ನ ಜೀವನ ಹೇಗಿದೆ? ಸೂಪರ್ ಆಗಿದೆಯಾ ಎಂದು ಅವರು ಕಣ್ಣು ಹೊರೆದು ಕೇಳುತ್ತಿದ್ದ. ಆ ಸಮಯದಲ್ಲಿ ನಗುತ್ತಾ, ಇಷ್ಟೊಬ್ಬನಿಗೆ ಇವತ್ತೇನು ಇಷ್ಟು ಅವಸರ ಎಂದು ಯೋಚನೆ ಆಗುತ್ತಿತ್ತು. ಅವರು ಜೀವನವನ್ನು ಎಷ್ಟು ಸುಂದರವಾಗಿ ಸಂತೋಷದಿಂದ ನಡೆಸುತ್ತಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗುತ್ತಿತ್ತು. ಹೀಗೆ ಒಂದಿನ ಅವರು ಜಾತ್ರೆಗೆಂದು ನಮ್ಮ ಊರಿಗೆ ಬಂದು ಮನೆಯಲ್ಲಿಯೇ ಉಳಿದುಕೊಂಡಿದ್ದರು. ಆದರೆ ಅಕ್ಕನ ಯಜಮಾನರಿಗೆ ಯಾವುದೋ ಅರ್ಜೆಂಟ್ ಫೋನ್ ಬಂದ ಕಾರಣ ಅವರು ಮಾರನೇ ದಿನ ಬೆಳಗ್ಗೆಯೇ ಹೊರಟು ಹೋಗಬೇಕಾಯಿತು. ಇಡೀ ದಿನ ಅವರು ಕೆಲಸವನ್ನೆಲ್ಲ ಮುಗಿಸಿ ಕೊನೆಗೆ ಸಾಯಂಕಾಲ ಊಟ ಮಾಡಿದರು ಮತ್ತು ರೆಸ್ಟ್ ಮಾಡ್ತಾ ಇದ್ದರು. ನನಗೆ ಅಚಾನಕವಾಗಿ ಸುಮಾರು 1 ಸುಮಾರಿಗೆ ಬಾಯಾರಿಕೆಯಾಗಿತ್ತು. ನಾನು ನೀರು ಕುಡಿದು ವಾಪಸ್ ಹೋಗಬೇಕೆಂದು ಎದ್ದೆ. ಆ ಸಮಯದಲ್ಲಿ ಅವರ ಕೋಣೆಯಿಂದ ಸಣ್ಣದಾಗಿ ಮಾತನಾಡುತ್ತಿರುವ ಹಾಗೂ ವಿಚಿತ್ರವಾದ ಶಬ್ದವೊಂದು ಕೇಳಿಸಿತು. ಆ ಶಬ್ದ ಏನು ಎನ್ನುವುದು ನನಗೆ ಗೊತ್ತಿತ್ತು. ನಾನು ನಗುತ್ತಾ ಅಲ್ಲಿಂದ ಹೊರಟು ಬಂದೆ. ಕಣ್ಮುಚ್ಚಿದರೂ ಸಹ ಇತರೆ ಬೇರೆ ಯೋಚನೆಗಳು ಮನಸ್ಸಿನಲ್ಲಿ ಬರತೊಡಗಿದವು. ಹೊರಗಡೆ ತಣ್ಣನೆಯ ವಾತಾವರಣವೂ ಇತ್ತು. ಅವರು ಇಬ್ಬರೂ 15 ದಿನ ಬಿಟ್ಟು ಇರುವಾಗಲೇ ಬೇಕಾಗಿತ್ತು. ಹೀಗಾಗಿ ಎಲ್ಲಾ ಕೆಲಸವನ್ನೂ ಇವತ್ತೇ ಒಟ್ಟಿಗೆ ಮಾಡುತ್ತಿದ್ದಾರೆ. ಇವತ್ತು ಇಬ್ಬರಿಗೂ ಹಬ್ಬ ಎಂಬುದಂತೂ ನನಗೆ ಎನಿಸಿತು. ಆಮೇಲೆ ನಾನು ಸ್ವಲ್ಪ ಕೆಲಸ ಮಾಡಿ ಸಮಾಧಾನ ಮಾಡಿಕೊಂಡು ರೆಸ್ಟ್ ಮಾಡಿದೆ. ಮರುದಿನ ನನ್ನ ಅಕ್ಕನ ಯಜಮಾನರು ಹೊರಟು ಹೋದರು. ಮಧ್ಯಾಹ್ನ ನಾನು ಸುಮ್ಮನೆ ಊಟ ಮಾಡಿ ಮೊಬೈಲ್ ನೋಡುತ್ತಿದ್ದೆ. ರೀಲ್ಸ್ಗಳನ್ನು ನೋಡುತ್ತಾ ನಗು ಬರುತ್ತಿತ್ತು. ಅದನ್ನು ಕಂಡ ನನ್ನ ಅಕ್ಕ ಯಾಕೆ ಎಂದು ಕೇಳಿದಳು. ನಾನು ಏನಿಲ್ಲ ಅಂತ ಹೇಳಿದೆ. ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಾ, ನಿನ್ನೆ ಸಿಕ್ಕಾಪಟ್ಟೆ ಜೋರಾಗಿ ಇತ್ತು ಅನಿಸುತ್ತೆ ಎಂದು ನಾನೇ ಹೇಳಿಬಿಟ್ಟೆ. ಆಗ ಅವರು ಏನು ಎಂದು ಕೇಳಿದ ಹೊತ್ತಿಗೆ ನಾನೇ ಬಾಯಿ ಬಿಟ್ಟು ಹೇಳಬೇಕಾ ಎಂದು ಕೇಳಿದೆ. ಅವರು ಹೌದು, ನಿನಗೆ ಹೇಗೆ ಗೊತ್ತಾಯ್ತು? ಇತ್ತೀಚೆಗೆ ನೀನು ತುಂಬಾ ಮನೆಯಲ್ಲಿ ಇದ್ದುಕೊಂಡು ಇದನ್ನೇ ಮಾಡ್ತಾ ಇದ್ದೀಯಾ ಎನಿಸುತ್ತೆ ಎಂದಾಗ ನಾನು ಅಯ್ಯೋ ಹಾಗೇನಿಲ್ಲ, ನಾನು ನೀರು ಕುಡಿಯೋಕೆಂದು ಎದ್ದು ವಾಪಸ್ ಬರುವಾಗ ಶಬ್ದವಾಯಿತು. ಅದೆಲ್ಲ ನಾನು ಏನು ಮಾಡಲಿ, ನೀನೇ ಹೇಳು. ಇದರಲ್ಲಿ ಯಾರ ತಪ್ಪು ಎಂದು ಕೇಳಿದೆ. ಅವರು ಯಾರ ತಪ್ಪಿಲ್ಲ ಬಿಡುವೆ ಎಂದು ನಗುತ್ತಾ ತಲೆ ಕೆಳಗೆ ಹಾಕಿದರು. ಆಗ ನಾನು ಹೋಗಲಿ ಬಿಡಿ, ಅದೆಲ್ಲ ಮಾಮೂಲು ಅಲ್ವಾ ಎಂದೆ. ಅವರು ಹೌದು, ಇವತ್ತು ಅಪ್ಪ ಬರಲಿ, ನಿನಗೂ ಆದಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳ್ತೀನಿ ಎಂದರು. ಅಂತೂ ನಾನು ಅಯ್ಯೋ ಬೇಡವಲ್ಲ, ಅದಕ್ಕೇನು ಇವಾಗ ಅವಸರ ಇದೆ, ಇನ್ನೂ ಸಾಕಷ್ಟು ಸಮಯ ಇದೆ ಎಂದೆ. ಹೀಗೆ ಮಾತನಾಡಿದಾಗ ಅವರು ನೀನು ಎಲ್ಲ ಹೀಗೆ ತಿಳ್ಕೋಬೇಡ ಎಂದು ಹೇಳಿದಾಗ ಅಂತ ಹೇಳಿದ್ರು. ಆದರೆ ನನ್ನ ಹಣೆಬರಹ ಎಂಬಂತೆ ಮನೆಯಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೆದ 1-2 ತಿಂಗಳಲ್ಲೇ ನನಗೆ ಮದುವೆ ಭಾಗ್ಯ ಕೂಡಿ ಬಂದಿತ್ತು. ಆಗ ನಾನು ಒಳಗೊಳಗೆ ಖುಷಿಯಾಗಿ ಇದ್ದೆ. ಕೊನೆಗೂ ನನ್ನೆಲ್ಲ ಕನಸುಗಳು ನನಸಾಗುವ ದಿನಗಳು ಸಮೀಪಿಸುತ್ತಿವೆ ಎಂದು ಮನಸ್ಸಲ್ಲೇ ಎಂದುಕೊಂಡಿದ್ದೆ. ಕೊನೆಗೆ ಒಬ್ಬನಾದರೂ ಸಿಕ್ಕನಲ್ಲ ಎಂದು ಖುಷಿಯಾಗಿತ್ತು. ಆದರೆ ಮನೆಯಲ್ಲಿ ಸ್ವಲ್ಪ ತಕರಾರು ಶುರುವಾಗಿತ್ತು. ಕೊನೆಗೆ ಅವನು ಓದಿಕೊಂಡಿದ್ದಾನೆ ಎಂದರೂ ಸಾಕಷ್ಟು ಆಸ್ತಿಪಾಸ್ತಿ ಇದೆ, ಅಲ್ಲದೆ ಬಿಸಿನೆಸ್ ಕೂಡ ಇದೆ, ಹೊಲವು ಕೂಡ ಇದೆ, ಅಲ್ಲದೆ ಸಂಪ್ರದಾಯಸ್ಥರು ಎಂದು ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಮದುವೆಯನ್ನು ಭರ್ಜರಿಯಾಗಿ ಮಾಡಿದರು. ಅವತ್ತೇ ನನಗೆ ಸಿಡಿಲು ಬಡಿದ ಹಾಗೆ. ಸತ್ಯ ಒಂದು ಗೊತ್ತಾಗಿತ್ತು, ಅವನಿಗೆ ಆ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯೇ ಇದ್ದಿರಲಿಲ್ಲ. ಮೊದಲ ದಿನ ಕೇವಲ 1 ಸಲ ಏಕಾಂತದಲ್ಲಿ ಸಮಯವನ್ನು ಮಾತ್ರ ಕಳೆದೆವು. ಮಾರನೇ ದಿನದಿಂದ ನನಗೆ ಜೀವನವೇ ಬೇಜಾರು ಎನ್ನಿಸತೊಡಗಿತ್ತು. ಹೀಗೆ 3-4 ತಿಂಗಳು ಕೂಡ ಕಳೆದು ಹೋದವು. ಹಂಚೆಂದರೆ 5-6 ಬಾರಿ ಮಾತ್ರ ಒಂದಾಗಿದ್ದೆವು. ಇದಾದ ಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ, ಜೀವನದಲ್ಲಿ ಕೇವಲ ಆಸ್ತಿ ಪಾಸ್ತಿ ಹಣ ಹೊಂದಿದ್ದರೆ ಸಾಲದು.
ಬೇರೆ ಅಗತ್ಯತೆಗಳು ಇರುತ್ತವೆ ಎಂದು ಎನಿಸತೊಡಗಿತು. ಇನ್ನು ನನ್ನ ಯಜಮಾನರು ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಎಂದರೆ ಅಭಿವೃದ್ಧಿ ಹೊಂದುವ ಏರಿಯಾದಲ್ಲಿ ಇದ್ದ ಕಾರಣ ಅಲ್ಲಿ ಮನೆಗಳ ಸಂಖ್ಯೆ ಕಡಿಮೆ ಇತ್ತು. ಮೊದಲಿಗೆ ನನಗೆ ಜೀವನವು ಕಷ್ಟ ಎನಿಸತೊಡಗಿತ್ತು. ಜೀವನದಲ್ಲಿ ನಾನು ಕಟ್ಟಿಕೊಂಡಿದ್ದ ಕನಸುಗಳಿಗೆ ಬೆಂಕಿ ಬಿದ್ದಂತೆ ಆಗಿತ್ತಿತ್ತು. ನಾನು ಕೂಡ ನನ್ನ ಅಕ್ಕನ ಹಾಗೆ ಸಂತೋಷದಿಂದ ಇರಬಹುದು ಎಂದುಕೊಂಡಿದ್ದೆ. ಆದರೆ ಎಲ್ಲವೂ ಉಲ್ಟಾಪಲ್ಟಾ ಆಗಿತ್ತು. 6 ತಿಂಗಳಾದರೂ ಅವನು ನನ್ನ ಸಮೀಪಕ್ಕೆ ಬಂದಿರಲಿಲ್ಲ. ಜೀವನದಲ್ಲಿ ಒಂಟಿತನವು ಕಾಡತೊಡಗಿತ್ತಿತ್ತು. ಆದರೆ ಹೇಗೆ ನೀವೇ ಹೇಳಿ, ಹೀಗಾಗಿ ಏನು ಮಾಡಬೇಕು ಎಂದು ಗೊತ್ತಾಗದೆ ಯಾವಾಗಲೂ ಒಂದೇ ಚಿಂತೆಯಲ್ಲಿ ಇರುತ್ತಿದ್ದೆ. ಅಲ್ಲದೆ ಅದು ಡಿಸೆಂಬರ್ ತಿಂಗಳಿನ ಚಳಿಗಾಲದ ಸಮಯ ಆಗಿದ್ದರಿಂದ ನನಗೆ ಕೊಂಚ ಕಷ್ಟ ಆಗಿತ್ತು. ಅವನಿಗೆ ನನಗೆ ಲೆಕ್ಕಕ್ಕೆ ಇದ್ದಿಲ್ಲ. ಸುಮ್ಮನೆ ನಾನು ಕೈ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ. ಇನ್ನು ನಮ್ಮ ಮನೆಯು ಗಿದ್ದಗಾಡಿನ ಹಚ್ಚ ಹಸುರಿನ ನಡುವೆ ಇದ್ದಿದ್ದರಿಂದ ಒಳ್ಳೆಯ ಹಿತಕರವಾದ ವಾತಾವರಣವಿತ್ತು. ಇನ್ನು ನನ್ನ ಯಜಮಾನ ಬೆಳಿಗ್ಗೆ ಹೋದರೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಮನೆಗೆ ವಾಪಸ್ ಕೂಡ ಬರುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಜೊತೆಗೆ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ. ಆದರೆ ಇದು ಕೂಡ ಎಲ್ಲವೂ ಬೇಗ ಮುಗಿದು ಬಿಡುತ್ತೆ. ಆಮೇಲೆ ಅವನು ಮತ್ತೆ ಬೇರೆ ಕೆಲಸ ಇದೆ ಎಂದು ಹೋಗಿಬಿಡುತ್ತಿದ್ದ. ಇದರಿಂದಾಗಿ ನನಗೆ ಮನೆಯಲ್ಲಿ ಬೇಜಾರು ಎನಿಸತೊಡಗಿತು. ಮನೆಯಲ್ಲಿ ಇದ್ದು ಟಿವಿ ನೋಡಿ, ಮೊಬೈಲ್ ನೋಡಿ ನನಗೂ ಜೀವನವೇ ಸಾಕಾಗಿ ಹೋಗಿತ್ತು. ಕೊನೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಬೇರೆ ಬೇರೆ ಪುಸ್ತಕ ಕತೆಗಳನ್ನು ಓದುತ್ತಿದ್ದೆ. ಇನ್ನು ಅದರಿಂದಲೂ ಕೂಡ ಬೇಜಾರಾದಾಗ ಯಾರಿಗಾದರೂ ಫೋನ್ ಮಾಡಿ ಮಾತಾಡುತ್ತಿದ್ದೆ. ಅದೆಷ್ಟೋ ಸಲ ನನಗೆ ನಾನೇ ಎಂಬಂತೆ ಕೈಯನ್ನು ಬಳಸಿಕೊಂಡು ಸುಮ್ಮನಾಗುತ್ತಿದ್ದೆ. ಹೀಗೆ ಇದ್ದಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಸೇರಿಕೊಂಡಿದ್ದೆ ಪ್ರಕಾಶ್. ನಾವು ಹೊಸ ಗಾಡಿಯನ್ನು ತೆಗೆದುಕೊಂಡ ಕಾರಣ ಇದನ್ನು ಅದಕ್ಕೆ ಚಾಲಕನನ್ನಾಗಿ ನೇಮಿಸಿದೆವು. ಇನ್ನು ನನ್ನ ಯಜಮಾನರು ಬೇರೆ ಬೇರೆ ಕೆಲಸದಲ್ಲಿ ಬಿಸಿಯಾಗಿದ್ದ ಕಾರಣ ಕೆಲವೊಮ್ಮೆ ಇವನ ಜೊತೆಗೆ ನಾನೇ ಶಾಪಿಂಗ್ ಮಾರುಕಟ್ಟೆ ಎಂದೆಲ್ಲ ಅಡ್ಡಾಡಬೇಕಿತ್ತು. ಮನೆಯಲ್ಲಿ ಖಾಲಿ ಕೂರುವ ಬದಲು ಇದನ್ನಾದರೂ ಮಾಡುವುದಾಗಿ ನಾನು ಸುತ್ತಾಡಲು ಹೋಗುತ್ತೆ. ಜೊತೆಗೆ ಬೇಕಾದ ವಸ್ತುಗಳ ಖರೀದಿಯೂ ನಡೆಯುತ್ತಿತ್ತು. ಅವನು ಗಾಡಿ ಓಡಿಸುವಾಗ ನಾನು ಹಿಂದೆ ಕೂತುಕೊಂಡು ಅವನ ಮಾತುಗಳನ್ನು, ಅವನ ಬಗ್ಗೆ ಪರಿಚಯ, ಊರು, ಬೇರೆ ಬೇರೆ ವಿಷಯವನ್ನೆಲ್ಲ ಕೇಳುತ್ತಿದ್ದೆ. ಅವನು ಚೆನ್ನಾಗಿ ನನ್ನ ಜೊತೆಗೆ ಮಾತನಾಡುತ್ತಿದ್ದ. ನಡುನಡುವೆ ಏನಾದರೂ ಹೇಳಲು ಹೋಗಿ ಕನ್ನಡಿಯಲ್ಲಿ ನನ್ನ ನೋಡಿ ಸುಮ್ಮನಾಗಿ ಬಿಡುತ್ತಿದ್ದ. ಯಾಕೆಂದರೆ ಕನ್ನಡಿಯಲ್ಲಿ ಅವನು ಏನು ನೋಡಿದ್ದ ಎನ್ನುವುದು ಇಬ್ಬರಿಗೂ ಮಾತ್ರ ಗೊತ್ತಿತ್ತು. ಹೀಗೆ ಒಂದಿರುವ 5-6 ತಿಂಗಳು ಕಳೆಯಾಗಿ ಒಂದು ದಿನ ಅವನೊಂದಿಗೆ ಹೋಗಬೇಕಾದರೆ ಗದ್ದಗಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ರಸ್ತೆ ಬಹಳ ಅಂಕುಡೊಂಕವಾಗಿ ಇತ್ತು. ಹೀಗಾಗಿ ಅಲ್ಲಿ ಪ್ರಯಾಣ ತುಸು ಕಷ್ಟಕರವಾಗಿಯೇ ಇತ್ತು. ಈ ಮೊದಲಿನಂತೆ ನಾನು ಹಿಂದೆಯೇ ಕೂತಿದ್ದೆ. ಆದರೆ ನನ್ನ ಯಜಮಾನನು ನನಗೆ ಮುಂದೆ ಕೂರು, ನಿನಗೆ ಇಂತಹ ರಸ್ತೆಯಲ್ಲಿ ಅಲೆದಾಡಿರುಳಿಲ್ಲ, ಮೈಯೆಲ್ಲ ನೋವಾಗುತ್ತೆ, ವಾಂತಿಯಾಗಿ ಆಯಾಸವಾದರೆ ಕಷ್ಟ ಎಂದು ಹೇಳಿ ಮುಂದೆ ಕೂರಿಸಿದರು. ಅವರು ಹಿಂದೆ ಕೂತಿದ್ದರು. ನಮ್ಮ ಗಾಡಿ ಹೊರಟಿತ್ತು. ನಾನು ಹಿಂದೆ ನೋಡಿದಾಗ ನನ್ನ ಯಜಮಾನರು ಕಣ್ಣು ಮುಚ್ಚಿ ರೆಸ್ಟ್ ಮಾಡ್ತಾ ಇದ್ದರು. ಹೀಗಾಗಿ ಅಚಾನಕ್ ತಿರುವಿನಲ್ಲಿ ಡ್ರೈವರ್ ಪ್ರಕಾಶ್ ಗಾಡಿ ತಿರುಗಿಸುವಾಗ ನಾನು ನನ್ನ ಸೀಟಿನಿಂದ ಜಾರಿ ಅವನ ಎಡಗೈ ಮೇಲೆ ಬಿದ್ದೆ. ಹೀಗೆಯೇ ಬಿದ್ದಾಗ ನನ್ನ ಮೆತ್ತಗಿನ ಜಾಗ ಅವನಿಗೆ ತಾಗಿತು. ಅವನು ಕ್ಷಮಿಸಿ, ರಸ್ತೆ ಸರಿ ಇಲ್ಲ ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿ ಸುಮ್ಮನಾಗಿದ್ದೆ. ಆದರೆ ಮತ್ತೆರಡು ಬಾರಿ ಅವನಾಗಿಯೇ ಡ್ರೈವಿಂಗ್ ಮಾಡುತ್ತಾ ಅವನು ಮೊಣಕೈ ತಾಕುತ್ತಿದ್ದ. ಅವನು ಬೇಕಂತೆ ಹಾಗೆ ಮಾಡಿದನೋ ಅಥವಾ ಅಕಸ್ಮಾತವಾಗಿ ಆಗಿತ್ತೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಕೋಪ ಮಾಡಿಕೊಳ್ಳದೆ ಸುಮ್ಮನಿದ್ದನ್ನು ಕಂಡು ಅವನಿಗೆ ಇನ್ನಷ್ಟು ಧೈರ್ಯ ಬಂದಿತು. 3ನೇ ಬಾರಿ ಅವನು ಕೈ ತಾಕಿಸಬೇಕು ಎಂದುಕೊಂಡಾಗಲೇ ನಾನು ತಡೆದು ಬಿಟ್ಟಿದ್ದೆ. ಅವನನ್ನು ನೋಡಿದಾಗ ಅವನು ಸುಮ್ಮನಿದ್ದು ಭಯಗೊಂಡಂತೆ ಇದ್ದ. ಆದರೆ ನಾನು ಕೂಡ ಸ್ವಲ್ಪ ಅವನನ್ನು ನೋಡುತ್ತಾನಕ್ಕಾಗ ಅವನು ನಕ್ಕು ಸುಮ್ಮನಾದನು. ಆದರೆ ಇದೆಲ್ಲ ಆಕಸ್ಮಿಕ ಎಂಬಂತೆ ನಡೆಯುತ್ತಲಿತ್ತು. ಆದರೆ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ಇದು ಎಂದು ನನಗೆ ಗೊತ್ತೇ ಆಗಿರಲಿಲ್ಲ. ಅವನು ಹೀಗೆ ಗಾಡಿ ಓಡಿಸುತ್ತಾ ಮತ್ತೆ ಮತ್ತೆ ಕೈತಾಗಿಸಲು ಯತ್ನಿಸುತ್ತಿದ್ದ. ನಾನು ಕೂಡ ಅವನ ಕೈ ಹಿಡಿಯುತ್ತಿದ್ದೆ. ಹೀಗೆ ಇಬ್ಬರು ಮಾತುಗಳು ಇಲ್ಲದೆ ಗಾಡಿ ಓಡಿಸುವಾಗ ನಾನು ಸ್ವಲ್ಪ ಧೈರ್ಯ ಮಾಡಿ, ನೀನು ತುಂಬಾ ಚೆನ್ನಾಗಿ ಆಗಿ ಗಾಡಿ ಓಡಿಸುತ್ತೀಯಾ, ನೀನೊಬ್ಬ ಒಳ್ಳೆಯ ಡ್ರೈವರ್ ಅಂತ ಅನ್ಸುತ್ತೆ ಎಂದು ಕೇಳಿದಾಗ ಅವನು, ಇಷ್ಟು ದಿನದಿಂದ ಓಡಾಡುತ್ತಿದ್ದೀರಾ, ನಿಮಗೆ ಗೊತ್ತಿಲ್ಲವಾ ಎಂದು ಕೇಳಿದಾಗ ನಾನು ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಎಂದು ನಗುತ್ತಾ ಕೇಳಿದಾಗ ಅವನು ಸುಮ್ಮನಿದ್ದ. ಆಗ ನಾನೇ ಅವನಿಗೆ ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಬೇರೆ ಏನಾದರೂ ಸಿಕ್ಕರೆ ಓಡಿಸೋಕೆ ಬರುತ್ತಾ ಎಂದು ಕೇಳಿದೆ. ಆಗ ಅವನು, ಗಾಡಿ ಯಾವುದಾದರೂ ಚೆನ್ನಾಗಿ ಓಡಿಸೋಕೆ ಬೇಕರಿದ್ರೆ ಕೊಟ್ಟು ನೋಡಿ ಎಂದು ನಗುತ್ತಾ ಹೇಳಿದಾಗ ನಾನು, ದೊಡ್ಡ ಗಾಡಿ ಕೂಡ ಓಡಿಸುತ್ತೀಯಾ ಎಂದು ಕೇಳಿದಾಗ ಅವನು, ಕೊಟ್ಟು ನೋಡಿದರೆ ಗೊತ್ತಾಗುತ್ತದೆ, ಹಾಗೆಲ್ಲ ಹೇಗೆ ಹೇಳೋಕೆ ಆಗುತ್ತೆ ಎಂದು ಹೇಳಿದ. ಅವನು ಯಾವುದರ ಬಗ್ಗೆ ಹೇಳಿಸುತ್ತಾನೆ ಅಂದ ನನಗೆ ಗೊತ್ತಾಯಿತು. ಆಗ ನಾನು, ನೋಡೋಣ ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತದೆ.
ಸಮಯ ಬರಲಿ, ಸಮಯ ಬಂದಾಗ ಹೇಳ್ತೀನಿ ಎಂದು ಹೇಳಿದಾಗ ಅವನು ನಗುತ್ತಾ ಸುಮ್ಮನಾದ. ಹೀಗೆ ಇದಾದ ಮೇಲೆ ನಮ್ಮ ಮಧ್ಯೆ ಆಗಾಗ ಫೋನ್ನಲ್ಲಿ ಮಾತುಕತೆ ಆಗುತ್ತಾ ನಮ್ಮ ಸ್ನೇಹವೂ ಬೆಳೆದಿತ್ತು. ನಾನು ನನಗೆ ಸಮಯ ಸಿಕ್ಕಾಗಲೆಲ್ಲ ಹೊರಗೆ ಶಾಪಿಂಗ್ ಕರೆದುಕೊಂಡು ಹೋದಾಗ ಅವನ ಜೊತೆಗೆ ಆರಾಮವಾಗಿ ಮಾತನಾಡುತ್ತಿದ್ದೆ. ಅಲ್ಲದೆ ಫೋನಿನಲ್ಲಿ ಕೂಡ ಮಾತನಾಡಿಸುತ್ತಿದ್ದೆ. ಅವಾಗೆಲ್ಲ ಅವನು ಯಾವಾಗ ಬೇರೆ ಗಾಡಿ ಓಡಿಸಲು ಯಾವಾಗ ಕೊಡ್ತೀರಾ ಅನ್ನೋದನ್ನು ಕೇಳುತ್ತಿದ್ದ. ಆಗ ನಾನು ಇವಾಗಲೇ ಹೇಗೆ ಆಗುತ್ತೆ, ಈ ಗಾಡಿ ಓನರ್ ಮನೆಯಲ್ಲಿ ಇದ್ದಾಗ ಅದೆಲ್ಲಾಗೋದಿಲ್ಲ ಎಂದು ಹೇಳ್ತಿದ್ದೆ. ಹೀಗೆ ಒಂದು ದಿನ ಪ್ರಕಾಶ್ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿರಲಿಲ್ಲ. ಅವತ್ತು ಅವನ ಬದಲಾಗಿ ಅವನು ನನ್ನ ಯಜಮಾನರನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ. ಈ ಹೊತ್ತಿಗೆ ನಮ್ಮ ಮನೆಗೆ ಬಂದಿದ್ದ ಪ್ರಕಾಶ್ಗೆ ನಾನು ಏನು ಇವತ್ತು ಹುಷಾರಿಲ್ಲ ಅಂತ ರಜೆ ಹೇಳಿ ಇವಾಗ ಮನೆಗೆ ಬಂದಿದ್ದೀಯಾ ಎಂದು ಕೇಳಿದಾಗ ಅವನು ಗಾಡಿ ಓಡಿಸೋಕೆ ಬಂದಿದ್ದೀನಿ ಅಂತ ಹೇಳಿದ. ಆಗ ನಾನು ಇವಾಗ ಮನೆಯಲ್ಲಿ ಯಾವ ಗಾಡಿಯೂ ಇಲ್ಲ, ಅಲ್ಲದೆ ಇವತ್ತಿನ ನೀನು ರಜೆಯಲ್ಲಿ ಇದ್ದೀಯಾ ಎಂದು ನಗುತ್ತಾ ಕೇಳಿದಾಗ ಅವನು ಆ ಗಾಡಿ ಮತ್ತೆ ಅದರ ಮಾಲೀಕರೂ ಇಲ್ಲ ಎಂದು ಗೊತ್ತಿದ್ದೆ. ಇವತ್ತು ಈ ಗಾಡಿ ಓಡಿಸಬೇಕು ಅಂತ ಬಂದೀನಿ ಎಂದನು ನೇರವಾಗಿ ಹೇಳಿದ. ಹೀಗೆ ಅವತ್ತು ತಪ್ಪು ಮಾಡುತ್ತಿದ್ದೇನೆ ಎನ್ನುವುದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ಜಾಸ್ತಿ ಯೋಚನೆ ಮಾಡದೆ ಗಾಡಿ ಓಡಿಸಲು ಅವಕಾಶ ಮಾಡಿಕೊಟ್ಟೆ. ಅವನನ್ನು ನೋಡಿದರೆ ಈ ಹಿಂದೆ ಸಾಕಷ್ಟು ಗಾಡಿ ಓಡಿಸಿದವನ ರೀತಿಯಲ್ಲಿ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ. ಆದರೆ ಅವತ್ತೇ ಮೊದಲು ಅದೇ ಕೊನೆಯ ಘಟನೆಯಾಗಿತ್ತು. ಯಾಕಂದರೆ ಅವತ್ತೇ ನಮ್ಮ ಮನೆಗೆ ಬಟ್ಟೆ ತೊಳೆಯಲು ಕೆಲಸ ಮಾಡಲು ಬರುವವರು ಬಂದಿರಲಿಲ್ಲ. ಅವರ ಕರಿಮಣಿ ಮಾಲೀಕ ಚೆನ್ನಾಗಿ ಬಡೆದು ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ತವರಿಗೆ ಕಳಿಸಿದ್ದಾನೆ. ಅಲ್ಲದೆ ಅವರು ಯಾರದೋ ಜೊತೆಯಲ್ಲಿ ಇದ್ದಾರೆ ಎನ್ನುವ ವಿಷಯ ಅವನಿಗೆ ಗೊತ್ತಾಗಿದೆ. ಹೀಗಾಗಿ ಅವರನ್ನು ತದಲು ಕಳಿಸಿದ್ದಾನೆ ಎಂದು ಪಕ್ಕದ ಮನೆಯವರು ಹೇಳಿದ್ದನ್ನು ನೋಡಿ ನನಗೆ ಗಾಬರಿಯಾಗಿ ಬಿಟ್ಟಿತು. ಒಂದಲ್ಲ ಒಂದೊಮ್ಮೆ ಇವತ್ತು ನಡೆದದ್ದು ಮತ್ತೊಮ್ಮೆ ನಡೆಯಬಹುದು. ನಾನು ತಲೆಯಲ್ಲಿ ಹೋಗಬೇಕಾಗಬಹುದು, ಇದರಿಂದ ನನ್ನ ಜೀವನವು ಹಾಳವಾಗಬಹುದು ಎಂದು ನಾನು ಅವತ್ತೇ ದಿಟ್ಟ ನಿರ್ಧಾರ ಮಾಡಿದೆ. ನನ್ನ ಡ್ರೈವರ್ ಜೊತೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದು, ಕೊನೆಗೆ ನನ್ನ ನಂಬರ್ ಕೂಡ ಬದಲಾಯಿಸಿದೆ. ಹೀಗೆ ಈ ಮೊದಲಿನಂತೆ ಜೀವನವನ್ನು ಸಾಗಿಸುತ್ತಿದ್ದು, ಜೀವನದಲ್ಲಿ ಸುಖವೇ ಮುಖ್ಯವಲ್ಲ, ಯಾವುದೂ ಅತಿಯಾಗಬಾರದು. ಅಲ್ಲದೆ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೆ ಎನ್ನುವ ಭಾವನೆ ಕಾಡುತ್ತಿದೆ. ಯಾರೂ ಕೂಡ ತಪ್ಪನ್ನು ಮಾಡಬಾರದು. ನ್ಯಾಯವಾಗಿ ಜೀವನವನ್ನು ನಡೆಸಬೇಕು. ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ. ಏಕೆಂದರೆ ತಪ್ಪುಗಳನ್ನು ಎಂದಿಗೂ ಮೇಲಿಂದ ಮೇಲೆ ಮಾಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ. ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಬಾರದು. ಇರುವ ಜೀವನವನ್ನು ಚೆನ್ನಾಗಿ ನ್ಯಾಯಯುತವಾಗಿ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.